ಈ ಶರೀರದಲ್ಲಿ ಭಗವಂತ ಬುದ್ಧಿಯನ್ನ ಕೊಟ್ಟಿದ್ದಾನೆ. ನಮ್ಮ 5 ಇಂದ್ರಿಯಗಳನ್ನ, ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು, ಇವು 10 ಚೆನ್ನಾಗಿ ಉಪಯೋಗಿಸಿಕೊಂಡು ಜ್ಞಾನವನ್ನು ಸಂಪಾದಿಸುವುದಾದಲ್ಲಿ 1000 ವರ್ಷದಲ್ಲಿ ಗಳಿಸ್ಲಿಕ್ಕೆ ಆಗದಂತಹದ್ದನ್ನ ಗಳಿಸಿ ಸಂಗ್ರಹಿಸಿ ಇಡುವಂಥ ಒಂದು ಬುದ್ಧಿಶಕ್ತಿಯನ್ನು ದೇವರು ಇದು ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲ, ಎಷ್ಟು ಜ್ಞಾನವನ್ನು ನಾವು ಸಂಗ್ರಹಿಸಿ ಇಡ್ತೀವಿ, ಯಾವುದೇ ಕ್ಷಣದಲ್ಲಿ ಶೀಘ್ರ ನಿರ್ಣಯವನ್ನ ಮಾಡುವಂತಹ ಸಾಮರ್ಥ್ಯವನ್ನ ನಾವು ಹೊಂದ್ತೀವಿ. ಯಾಕೆ ಜ್ಞಾನ ಬೇಕು ಅಂತಂದ್ರೆ, ಶೀಘ್ರ ನಿರ್ಣಯ ಸಾಮರ್ಥ್ಯ, ಯೋಗ್ಯ ನಿರ್ಣಯ ಸಾಮರ್ಥ್ಯ ಬರಬೇಕು ಅನ್ನೋದಕ್ಕಾಗಿ ಅಂಥ ಬುದ್ಧಿಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ.